ಒಂದು ಸುಂದರ ಹಳ್ಳಿ, ಹಸಿರು ಹೊಲಗಳು, ಪಕ್ಷಿಗಳ ಕೂಗು, ಪ್ರತಿದಿನ ಹೀಗೆ ಬೆಳಗ್ಗೆ ಆಗುತ್ತಿತು. ಅದೇ ಊರಿನಲ್ಲಿ ಒಂದು ಸುಂದರ ಕುಟುಂಬ ಇತ್ತು. ರೈತ ರಾಮಯ್ಯ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಅವನ ಮಗ ಕಿರಣ್, 18 ವರ್ಷದ ಹುಡುಗ, ಕಾಲೇಜಿಗೆ ಹೋಗಲು ಸಿದ್ಧನಾಗಿದ್ದಾನೆ. ಇನ್ನು ಅವರ ತಾಯಿ ಬಡ್ಡದನದಿಂದ ಪ್ರತಿದಿನ ಕೆಲಸ ಮಾಡಿ ಸುಸ್ತುವಾಗಿ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಯಾಗಿರುತ್ತದೆ. ಹೀಗೆ ಇರುತ್ತದೆ ಅವರ ಒಂದು ಕುಟುಂಬ. ಒಂದು ದಿನ, ಮಗ, ನಮ್ಮ ಪರಿಸ್ಥಿತಿ ಕಷ್ಟ ಆದ್ರೂ ಓದನ್ನು ಬಿಡಬೇಡ. ನೀನು ಓದಿ ದೊಡ್ಡ ಕೆಲಸ ತಕೊಂಡು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ನೀನು ಎಷ್ಟು ಕಷ್ಟ ಆದರೂ ನಿನ್ನ ಓದಿಗೆ ಏನು ಬೇಕಾದರೆ ನಾನು ಕೊಡಿಸ್ತೀನಿ, ನೀನು ಕೇಳು. ಆದ್ರೆ ನೀನು ಯಾವುದೇ ಕಾರಣಕ್ಕೂ ನಿನ್ನ ಓದಿನಿಂದ ಹಿಂದೆ ಸರಿಬೇಡ ಮಗನೇ. ಅಪ್ಪಾ, ಒಂದು ದಿನ ನಾನು ದೊಡ್ಡವನಾಗಿ ನಿಮಗೆ ಸಹಾಯ ಮಾಡ್ತೀನಿ. ನೀವು ಚಿಂತೆ ಮಾಡಬೇಡ ಅಪ್ಪ, ನಾನು ತುಂಬಾ ಚೆನ್ನಾಗಿ ಓದಿ ದೊಡ್ಡವನಾಗುತ್ತೀನಿ. ನಮ್ಮ ಊರಿಗೆ ಒಂದು ಶಾಲೆ ಕಟ್ಟಿಸ್ತೀನಿ. ನಿನ್ನ ಅಮ್ಮನ ಚೆನ್ನಾಗಿ ನೋಡಿಕೊಳ್ಳುತ್ತೆ ನೀ ಅಪ್ಪ. ನೀವು ಧೈರ್ಯವಾಗಿರಿ, ನಾನು ಚೆನ್ನಾಗಿ ಓದುತ್ತೇನೆ. ಅಪ್ಪ, ಮನೆಯಲ್ಲಿ ಬಡತನದ ಸಮಸ್ಯೆ. ಮನೆಯಲ್ಲಿ ಹಣ ಇಲ್ಲ. ಅಮ್ಮ ಅನಾರೋಗ್ಯದಿಂದ ಔಷಧಿ ಇಲ್ಲದೆ ಅಸ್ವಸ್ಥರಾಗಿದ್ದಾರೆ. ಕಿರಣ್ ದುಃಖಪಟ್ಟು ನೋಡುತ್ತಾನೆ. ಅವಾಗ ಅವರ ಅಮ್ಮ ಹೀಗೆ ಹೇಳುತ್ತಾರೆ ಕಿರಣ್ಗೆ, ನೀನು ಓದಿ ದೊಡ್ಡವನಾಗ್ಬೇಕು. ನಮ್ಮ ಬಗ್ಗೆ ಚಿಂತಿಸಬೇಡ. ನಿನ್ನಿಂದ ಮಾತ್ರ ನಮ್ಮ ಮನೆ ಪರಿಸ್ಥಿತಿ ಸರಿ ಮಾಡಲು ಆಗುವುದು. ಆದ್ದರಿಂದ ನೀನು ಚೆನ್ನಾಗಿ ಓದಿ ಒಳ್ಳೆ ದೊಡ್ಡ ಕೆಲಸ ತಗೊಳ್ಬೇಕು. ಅದು ಆಗಬೇಕು ಅಂದ್ರೆ ನೀನು ಇವಾಗ ನಿನ್ನ ಗಮನ ಎಲ್ಲ ನಿನ್ನ ಓದಿನ ಕಡೆ ಕೊಡಬೇಕು. ಆದ್ದರಿಂದ ನೀನು ನಮ್ಮ ಬಗ್ಗೆ ಚಿಂತಿಸಬೇಡ, ಓದಿನ ಕಡೆ ಗಮನ ಕೊಡು ಮಗ. ಅಮ್ಮನ ಮತ್ತು ಕೇಳಿ ಕಿರಣ್ ಕಣ್ಣಲ್ಲಿ ನೀರು ಬರುತ್ತದೆ. ಮತ್ತೆ ಏನು ಮಾತನಾಡದೆ ಸುಮ್ಮನೆ ಇರುತ್ತಾನೆ. ಮರುದಿನ ಕಾಲೇಜುಗೆ ಹೋಗುತ್ತಾನೆ. ಅಲ್ಲಿ ಅವಮಾನ ಮಾಡುತ್ತಾರೆ. ನೀನು ಕಾಲೇಜುಗೆ ಬರ್ತೀಯ, ಫೀಸ್ ಎಷ್ಟು ಇದೆ ಅಂತ ಗೊತ್ತಾ? ಫೀಸ್ ಕಟ್ಟಿಲ್ಲ ಅಂತ ಶಿಕ್ಷಕ ಎಲ್ಲರ ಮುಂದೆ ಹೀಗೆ ಬೈಯುತ್ತಾನೆ. ಹಣ ಇಲ್ಲ ಅಂದ್ರೆ ಓದಲು ಯಾಕೆ ಬರ್ತೀಯಾ? ನಿನಗೆ ನೀನೇನೇ ಹೇಳ್ತೀನಿ, ಫೀಸ್ ಈಸ್ಕೊಂಡು ಬಾ ನಾಳೆ ಕಾಲೇಜುಗೆ ಅಂತ. ಆದ್ರೂ ಎಷ್ಟು ಧೈರ್ಯದಿಂದ ಹಾಗೆ ಬಂದೆ ಫೀಸ್ ತರದೆ ನೀನು? ಈ ಕಾಲೇಜು ಯಾರದು ಅಂದುಕೊಂಡಿದೀಯಾ ನೀನು? ಕಾಲೇಜಿನಲ್ಲಿ ಲೆಕ್ಚರ್ ಹೀಗೆ ಮಾತಾಡಿದರಿಂದ ಕಿರಣ್ ಬೇಸರದಿಂದ ಶಾಲೆ ಬಿಟ್ಟು ಹೊರಗೆ ಹೋಗುತ್ತಾನೆ. ಒಂದು ಮರದ ಕೆಳಗೆ ಒಂಟಿಯಾಗಿ ಕೂತು ಜೀವನದ ಬಗ್ಗೆ ಯೋಚನೆ ಮಾಡುತ್ತಾ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಅದು ಏನು ಎಂದರೆ, ನಾನು ಸೋಲೋಕೆ ಹುಟ್ಟಿಲ್ಲ, ಏನಾದರೂ ಮಾಡೇ ಮಾಡ್ತೀನಿ. ನಮ್ಮ ಅಪ್ಪ ಅಮ್ಮ ಕನಸನ್ನು ನಿಜ ಮಾಡ್ತೀನಿ. ನನ್ನ ಕನಸನ್ನು ನಾನು ನಿಜ ಮಾಡುತ್ತೇನೆ. ಈ ಲೆಕ್ಚರ್ ಒಂದು ದಿನ ನನ್ನ ನೋಡಿ ಹೆಮ್ಮೆ ಪಡಬೇಕು. ಹೀಗೆ ಒಂದು ನಿರ್ಧಾರ ಮಾಡಿ ನಂತರ ಹೊಲದಲ್ಲಿ ಕೆಲಸ ಶುರು ಮಾಡುತ್ತಾನೆ. ಬಿಸಿಲು, ಬೆವರು, ಕಷ್ಟ ಪಡುತ್ತಾನೆ. ಅದನ್ನು ಅವರ ತಂದೆ ರಾಮಯ್ಯ ನೋಡುತ್ತಾನೆ. ನೋಡಿ ಕಿರಣ್ಗೆ ಹೀಗೆ ಹೇಳುತ್ತಾನೆ, ನೀನು ಓದಬೇಕು ಮಗ, ಈ ಕಷ್ಟ ನನಗೆ ಸಾಕು. ನೀನು ಯಾಕೆ ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀಯಾ? ಇದು ಎಲ್ಲ ನಾನು ಮಾಡುತ್ತೇನೆ. ನೀನು ಹೋಗು, ಮನೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ಪಡೆದುಕೊಂಡು ನಂತರ ಊಟ ಮಾಡಿ ಓದಿಕೋ. ಹೋಗು ಮಗ, ನೀನು ಈ ಕೆಲಸ ಮತ್ತೆ ಮಾಡಲು ಬರಬೇಡ. ನಿನ್ನ ಗಮನ ಏನೇ ಇದ್ದರೂ ಓದಿನ ಕಡೆ ಮಾತ್ರ ಇರಬೇಕು. ಹೋಗು ಮಗ ಮನೆಗೆ. ಅಪ್ಪನ ಮಾತನ್ನು ಕೇಳಿದ ಕಿರಣ್ ಮನೆಗೆ ಬರುತ್ತಾನೆ. ರಾತ್ರಿ ಸಮಯ ಆಗಿರುತ್ತದೆ. ವಿದ್ಯುತ್ ಇಲ್ಲ. ದೀಪದ ಬೆಳಕಲ್ಲಿ ಓದುತ್ತಾನೆ. ಅದನ್ನು ಅವರ ಅಮ್ಮ ನೋಡಿ ಹೆಮ್ಮೆ ಪಡುತ್ತಾಳೆ. ಕಿರಣ್ಗೆ ಹೀಗೆ ಹೇಳುತ್ತಾಳೆ, ಕಿರಣ್ ನಿನ್ನ ನೋಡುತ್ತಿದ್ದರೆ ನನಗೆ ಹೆಮ್ಮೆ ಅನಿಸುತ್ತಿದೆ ಮಗ. ರಾತ್ರಿ ಕರೆಂಟ್ ಇಲ್ಲ ಅಂದ್ರೂ ಲ್ಯಾಂಪ್ ಬೆಳಗಿನಲ್ಲಿ ಓದುತ್ತೀಯ. ಇವಾಗಿನ ಮಕ್ಕಳು ಯಾರು ಹೀಗೆ ಓದುವುದಿಲ್ಲ. ನಮ್ಮ ಈ ಪರಿಸ್ಥಿತಿಗೆ ನೀನು ಕಷ್ಟಪಡಬೇಕಾಗಿದೆ. ನಮ್ಮನ್ನು ಕ್ಷಮಿಸಿ ಬಿಡು ಕಿರಣ್. ಮರುದಿನ ಕಿರಣ್ ಅದೇ ಊರಲ್ಲಿ ಒಬ್ಬ ಕಿರಣ್ ಫ್ರೆಂಡ್ ಇರುತ್ತಾನೆ. ಅವನ ಅಂತೀರ ಅವರ ಮನೆಗೆ ಹೋಗುತ್ತಿರುತ್ತಾನೆ. ಆದರೆ ಅವನೇ ಅವರ ಮನೆ ದಾರಿಯಲ್ಲಿ ಸಿಗುತ್ತಾನೆ. ಆದರೆ ಅವನು ಸ್ವಲ್ಪ ಶ್ರೀಮಂತ ಮನೆಯವನು ಆಗಿರುತ್ತಾನೆ. ಕಿರಣ್ ನೋಡಿ ಆ ಶ್ರೀಮಂತ ಹುಡುಗ ಹೀಗೆ ಹೇಳುತ್ತಾನೆ, ನೀನು ಒಬ್ಬ ರೈತನ ಮಗ ದೊಡ್ಡವನಾಗ್ತಾನ, ನನಗಿಂತ ಹೆಚ್ಚು ಮಾರ್ಕ್ಸ್ ತೆಗೆದುಕೊಳ್ತಾನ. ನೀನು ಯಾಕೋ ಇಲ್ಲಿ ಬಂದಿದ್ಯ? ಮೊದಲು ನೀನು ಇಲ್ಲಿಂದ ಹೋಗು. ಅವನ ಮಾತನ್ನು ಕೇಳಿದ ಕಿರಣ್ ಮೌನದಿಂದ ಬರುತ್ತಾನೆ. ಪರೀಕ್ಷೆಯ ದಿನ ಕಿರಣ್ಗೆ ಎಷ್ಟು ಸಮಸ್ಯೆ ಇದ್ದರೂ ತುಂಬಾ ಟೆನ್ಷನ್. ಆದರೂ ಚೆನ್ನಾಗಿ ಪರೀಕ್ಷೆ ಬರೆಯುತ್ತಾನೆ. ಪರೀಕ್ಷೆ ಬರೆದು ಮನೆಗೆ ಬರುತ್ತಾನೆ. ಅವರ ಅಪ್ಪ ಅಂತೀರ ಪರೀಕ್ಷೆ ಚೆನ್ನಾಗಿ ಮಾಡ್ದೆ ಎಂದು ಸಂತೋಷದಿಂದ ಹೇಳುತ್ತಾನೆ. ಆದ್ರೆ ಅವರ ಅಪ್ಪ ಅಸ್ವಸ್ಥ ಸುಸ್ತುಯಿಂದ ನಡೆದುಕೊಂಡು ಬಂದರು. ಅತಿಯಾಗಿ ಕೆಲಸ ಮಾಡಿ ತಂದೆ ಕುಸಿದು ಬೀಳುತ್ತಾರೆ. ಅದನ್ನ ನೋಡಿದ ಕಿರಣ್ ತಕ್ಷಣ ಹಾಸ್ಪಿಟಲ್ಗೆ ಅವರ ತಂದೆಯನ್ನು ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಡಾಕ್ಟರ್ ಹೀಗೆ ಹೇಳಿರುತ್ತಾರೆ,
ಅದಕ್ಕೆ ಕಿರಣ್ ಡಾಕ್ಟರ್ ಹತ್ತಿರ ಹೀಗೆ ಕೇಳುತ್ತಾನೆ. ಇವರಿಗೆ ವಿಶ್ರಾಂತಿ ಬೇಕು ಅಲ್ವಾ ಡಾಕ್ಟರ್? ನಮ್ಮ ಅಪ್ಪ ಇವಾಗ ಯಾವುದೇ ಕೆಲಸ ಮಾಡಬಾರದು ಅಲ್ವಾ ಡಾಕ್ಟರ್? ಇವರನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಬೇಕು ಅಲ್ವ ಡಾಕ್ಟರ್? ಹೀಗೆ ಪ್ರತಿಯೊಂದು ವಿಚಾರವನ್ನು ಅವರ ತಂದೆ ಆರೋಗ್ಯದ ಬಗ್ಗೆ ಡಾಕ್ಟರ್ ಹತ್ತಿರ ಕೇಳಿ ತಿಳಿದುಕೊಂಡು ಅವರು ಮನೆಗೆ ಬರುತ್ತಾರೆ. ಕಿರಣ್ ಇವಾಗ ಇನ್ನಷ್ಟು ಜವಾಬ್ದಾರಿ ತೆಗೆದುಕೊಳ್ಳುತ್ತಾನೆ. ಕಷ್ಟದ ದಿನಗಳು ಪ್ರಾರಂಭವಾಗುತ್ತದೆ. ಬೆಳಗ್ಗೆ ಕೆಲಸ, ರಾತ್ರಿ ಓದು, ಹೀಗೆ ತುಂಬಾ ಕಷ್ಟಪಡುತ್ತಾನೆ ಕಿರಣ್. ಆಗ ಒಂದು ದಿನ ಸಡನ್ ಆಗಿ ಏನೂ ಆಯಿತು ಎಂದರೆ ಗ್ರಾಮದಲ್ಲಿ ಎಲ್ಲರೂ ಸೇರಿದರೆ ಪ್ರತಿಯೊಬ್ಬರು ಕಿರಣ್ ಬಗ್ಗೆ ಮಾತನಾಡುತ್ತಾರೆ. ನ್ಯೂಸ್ ಪೇಪರ್ನಲ್ಲಿ ಕಿರಣ್ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಎಂದು ಬಂದಿರುತ್ತದೆ. ಎಲ್ಲರೂ ಆಶ್ಚರ್ಯ ಪಡುತ್ತಾರೆ. ಹೇಗೆ ಇವನು ಇಷ್ಟೊಂದು ಅಂಕ ಪಡೆದುಕೊಂಡ? ಅವರ ಮನೆ ಪರಿಸ್ಥಿತಿ ನೋಡಿ ತಾರೆಯಾಗಿದೆ. ಅವನು ಪ್ರತಿದಿನ ಕೆಲಸ ಮಾಡುತ್ತಿದ್ದರೆ ಯಾವಾಗ ಓದಿಕೊಳ್ಳುತ್ತಿದ್ದ? ಹೀಗೆ ಊರಿನ ಪ್ರತಿಯೊಬ್ಬರು ಚಿಂತಿತರಾಗಿದ್ದರು. ಇದೇ ವಿಷಯ ಅವರ ತಂದೆ ಕಿವಿಗೂ ಬೀಳುತ್ತದೆ. ಆಗ ಅವರ ತಂದೆ ಕಿರಣ್ ಅಂತೀರ ಸಂತೋಷದಿಂದ ಹೀಗೆ ಹೇಳಿದರು. ನನ್ನ ಕನಸು ನೀನು ನಿಜ ಮಾಡಿದ್ದೀಯ ಮಗ. ನೀನು ನಾವು ಹೇಳಿದ ಹಾಗೆ ಮಾಡಿದೀಯ. ಎಷ್ಟು ಕಷ್ಟ ಬಂದರೂ ಎಷ್ಟು ಕೆಲಸ ಇದ್ದರೂ ನಿನ್ನ ಸಹನೆ ಕಳೆದುಕೊಳ್ಳಲಿಲ್ಲ. ನೀನು ಕಷ್ಟಪಟ್ಟು ನಿದ್ದೆ ಬಿಟ್ಟ ನಿನ್ನ ಮತ್ತು ನಮ್ಮ ಕನಸು ನನಸು ಮಾಡಿದೆ ಅಲ್ವಾ? ನಿನ್ನ ನೋಡಿ ನನಗೆ ಹೆಮ್ಮೆ ಅನಿಸುತ್ತಿದೆ. ನಿನಗೆ ನಾನು ಹೇಗೆ ಕೃತಜ್ಞತೆ ತಿಳಿಸಲಿ ಮಗನೇ? ಕಿರಣ್ ಈ ಸಂತೋಷದ ನಡುವೆ ಸುಮ್ಮನೆ ಕೂರಲಿಲ್ಲ. ನಗರಕ್ಕೆ ಪ್ರಯಾಣ ಮಾಡುತ್ತಾನೆ. ಅವನಿಗೆ ಫಾಸ್ಟ್ ರ್ಯಾಂಕ್ ಬಂದಿರೋದರಿಂದ ಹಣ ಬಂದಿರುತ್ತದೆ. ಕಿರಣ್ ಸ್ಕಾಲರ್ಶಿಪ್ ಪಡೆದು ದೊಡ್ಡ ಕಾಲೇಜಿಗೆ ಸೇರುತ್ತಾನೆ. ಗ್ರಾಮದವರು ಬೀಳ್ಕೊಡುಗೆ ಕೊಡುತ್ತಾರೆ. ಹಾಯ್ಜ್ ಕೆಲವು ವರ್ಷ ಕಳೆಯುತ್ತದೆ. ಸಕ್ಸಸ್ ಜರ್ನಿ. ವರ್ಷಗಳ ನಂತರ ದೊಡ್ಡ ಎಂಜಿನಿಯರ್ ಆಗುತ್ತಾನೆ. ಸುಂದರ ಆಫೀಸ್ನಲ್ಲಿ ಕೆಲಸ ಮಾಡುತ್ತಾನೆ. ಅವನ ಆ ಕೆಲಸಕ್ಕೆ ತಕ್ಕ ಸಂಬಳ ಸಿಗುತ್ತದೆ. ಅವನ ಕನಸು ಎಲ್ಲಾ ಊರಿನಲ್ಲಿ ಜಾಸ್ತಿ ಇದಾದರಿಂದ ಮರಳಿ ಊರಿಗೆ ಬರುತ್ತಾನೆ. ಮನೆಗೆ ಬಂದ ತಕ್ಷಣ ಅವರು ತಂದೆ ತಾಯಿ ಯೋಗಕ್ಷೇಮ ವಿಚಾರಿಸುತ್ತಾನೆ. ಅಪ್ಪ ಅಮ್ಮ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಪ್ಪ? ನಾನು ತನ್ನ ಹಳ್ಳಿಗೆ ಹಿಂದಿರುಗಿ ಬಂದಿದ್ದೇನೆ. ನನ್ನ ಮೊದಲ ಕೆಲಸ ಶಾಲೆ ಕಟ್ಟಿಸುತ್ತಾನೆ. ನನ್ನ ಹಾಗೆ ಬಡ ಮಕ್ಕಳು ಕಷ್ಟಪಡಬಾರದು. ಅವರು ಫ್ರೀಯಾಗಿ ಎಜುಕೇಶನ್ ಪಡೆದುಕೊಂಡು ನನಗಿಂತ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಕೊಡಬೇಕು ಅಪ್ಪ. ನಾನು ಮೊದಲು ಈ ಕೆಲಸ ಪ್ರಾರಂಭ ಮಾಡಬೇಕು ಅಮ್ಮ. ಹೀಗೆ ಅವರ ತಂದೆ ತಾಯಿ ಬಳ್ಳಿ ಹೇಳಿ ನಂತರ ಒಂದು ಸುಂದರ ಶಾಲೆ ಕಟ್ಟಿಸುತ್ತಾನೆ. ಅದನ್ನು ನೋಡಿದ ಗ್ರಾಮದ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾರೆ. ಕಿರಣ್ ಈ ಕೆಲಸಕ್ಕೆ ಅಭಿನಂದನೆಗಳು ಮಾಡುತ್ತಾರೆ. ಈ ಕತೆ ನೀತಿ ಇಲ್ಲ. ಎಂಡಿಂಗ್ ಮೆಸೇಜ್ ಏನು ಎಂದರೆ, ಕಷ್ಟಗಳು ಎಷ್ಟೇ ದೊಡ್ಡದಾಗಿರಲಿ, ಕನಸು ಮತ್ತು ಪರಿಶ್ರಮ ಇದ್ದರೆ ಗೆಲುವು ಖಚಿತ. ಈ ಕತೆ ನಮಗೆ ಒಂದು ಸಂದೇಶ ಕೊಡುತ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಇನ್ನು ನಿಮಗೆ ಯಾವ ತರದ ಕತೆ ಬೇಕು ಎನ್ನುವುದನ್ನು ಒಂದು ಪುಟ್ಟ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನು ಇದೇ ತರ ವಿಲೇಜ್ ಲೈಫ್ ಸ್ಟೋರಿ ಬೇಕೆಂದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.